ನಮ್ಗೆ ರಕ್ಷಣೆ ಕೊಡಿ ಇಲ್ಲ ನಮ್ಮನ್ನ ಕೊಲ್ತಾರೆಂದ ಪ್ರೇಮಿಗಳು. ಮನೆ ಬಿಟ್ಟು ಓಡಿ ಬಂದ ಪ್ರೇಮಿಗಳಿಗೆ ಇದೆಂತ ಸಂಕಷ್ಟ. ಫ್ಯಾಮಿಲಿ ಥ್ರೆಟ್ ಕೊಡ್ತಿದ್ದಾರೆ. ಇವ್ರ ಮನೆಗೆ ಹೋಗೆಲ್ಲ ಇದು ಮಾಡ್ತಿದ್ದಾರೆ. ಇಮಿಡಿಯೇಟ್ ಆಗಿ ಫೋನ್ಗಳನ್ನೆಲ್ಲ ಟ್ರ್ಯಾಕ್ ಮಾಡ್ತಿದ್ದಾರೆ. ಹೀಗೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ. ಮದುವೆ ವಯಸ್ಸು ಕೂಡ ಇದೆ. ಆದ್ರೆ ಓಡಿ ಹೋಗಿ ಮದುವೆ ಆದ ಜೋಡಿಗೆ ಪೋಷಕರ ಭಯ ಕಾಡ್ತಿದೆ ಕಣ್ರಿ. ಏನು ಅರಿಯದೆ SP ಕಚೇರಿ ಮೊರೆ ಹೋಗಿದ್ದಾರೆ ನೋಡಿ ಈ ಪ್ರೇಮಿಗಳು. ಈ ರೀತಿ ಬೆಳ್ಳಕ್ಕಿ ಜೋಡಿಗಳು ತುಮಕೂರಿನಿಂದ ಮೈಸೂರಿಗೆ ಬಂದಿವೆ. ಇವರಿಬ್ರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಂಗನಹಳ್ಳಿ ಗ್ರಾಮದ ಪ್ರೇಮಿಗಳು ಕಣ್ರಿ. ಕಳೆದ 4 ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯ KR ಪೇಟೆ ಮಹದೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. 3 ವರ್ಷ ಆಯ್ತು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟಪಟ್ಟಿದ್ದೀವಿ. ಮೊನ್ನೆ 13ನೇ ತಾರೀಕು ಮದುವೆ ಆಗಿದ್ವಿ. ಮೈಸೂರಿಗೆ ಬಂದು ಸ್ನೇಹಿತರೆಲ್ಲ ಮದುವೆ ಮಾಡಿಸ್ತೀವಿ ಅಂತ ಫ್ರೆಂಡ್ಸ್ ಎಲ್ಲ ಕರೆಸಿದ್ವು. ಅವರು ಒಂದು ಸಜೆಷನ್ ಹೇಳಿ KR ಪೇಟೆಯಲ್ಲಿ ಮದುವೆ ಮಾಡಿಸಿದ್ರು. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವ್ರ ಮನೇಲಿ ಏನೋ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಥ್ರೆಟ್ ಕೊಡ್ತಿದ್ದಾರೆ. 2 ಡೇಸಿಂದ ತುಂಬಾ ರಿಸ್ಕ್ ಆಗ್ತಿದೆ ಮನೇಲಿ. ಹಂಗಾಗಿ ಏನು ಅಂತ ನಮಗೆ ಯಾವುದರಿಂದನೂ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ಅಷ್ಟೇ. ಕೃಪಾ ಮತ್ತು ಧರಣೇಶ್ ಕಳೆದ 2.5 ವರ್ಷದಿಂದ ಒಬ್ಬರಿಗೊಬ್ರು ಪ್ರೀತಿಸುತ್ತಿದ್ದಾರೆ. ಅವನ ಬಿಟ್ಟು ಈಕೆ ಇರಲ್ಲ, ಈಕೆಯನ್ನ ಬಿಟ್ಟು ಅವನು ಇರಲಾರ, ಅಷ್ಟೊಂದು ಲವ್ ಮಾಡ್ತಿದ್ದಾರಂತೆ. ಆದ್ರೆ ಮನೆಯವರ ವಿರೋಧದ ನಡುವೆಯೂ ಮನೆ ಬಿಟ್ಟು ಓಡಿ ಬಂದಿದ್ದಾರೆ ನೋಡಿ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಿದ್ದಾರೆ. ಆದ್ರೆ ಹುಡುಗಿಯ ತಂದೆ ಮಾತ್ರ ಶತಾಯ ಗತಾಯ ಮಗಳನ್ನ ಓಡಿಸ್ಕೊಂಡು ಹೋದವನ್ಗೆ ಮತ್ತು ಮಗಳನ್ನ ಬಿಡಲ್ಲ ಅಂತ ಹಠ ಮಾಡ್ತಿದ್ದಾನಂತೆ. ನಾವು 2 ವರ್ಷದಿಂದ ಲವ್ ಮಾಡ್ತಿರೋದು. ಇವನ ಹೆಸರು ಧನೇಶ್, ನನ್ನ ಹೆಸರು ಕೃಪಾ. ಇಬ್ರು ಇಷ್ಟಪಟ್ಟೆ ಮದುವೆ ಆಗಿದ್ದು. ಬಟ್ ಇವ್ರ ಕಡೆಯವ್ರು ಒಪ್ಪಿದ್ದಾರೆ, ಬಟ್ ನಮ್ಮ ಕಡೆ ಒಪ್ಪಲಿಲ್ಲ. ನಮ್ಮ ಕಡೆಯಿಂದನೇ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿರೋದು. ಅಂದರೆ ಇವ್ರನ್ನ ಒಪ್ತಾ ಇಲ್ಲ. ಇವ್ರನ್ನ ತುಂಬ ಕೊಲೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ನಮ್ಮ ಪಪ್ಪ ಸ್ವಲ್ಪ ವೈಸ್ ಪ್ರೆಸಿಡೆಂಟು, ತಾಲೂಕು ವೈಸ್ ಪ್ರೆಸಿಡೆಂಟ್ ನಮ್ಮ ಪಪ್ಪ ಸಿಕ್ಕಾಪಟ್ಟೆ ಬೆದರಿಕೆ ಆಗ್ತಿದ್ದಾರೆ. ಇವ್ರ ಮನೆಗೆ ಹೋಗ್ತಿದ್ದಾರೆ, ಇವ್ರ ಮನೆಗೆ ಹೋಗೆಲ್ಲ ಇದು ಮಾಡ್ತಿದ್ದಾರೆ. ನಮ್ಗೆ ಯಾರು ಸಪೋರ್ಟ್ ಕೊಡೋಕ್ಕೂ ಬಿಡ್ತಾ ಇಲ್ಲ, ಎಲ್ಲಿರೋಕ್ಕೂ ಬಿಡ್ತಾ ಇಲ್ಲ. ಇಮಿಡಿಯೇಟಾಗಿ ಫೋನ್ಗಳನ್ನೆಲ್ಲ ಟ್ರ್ಯಾಕ್ ಮಾಡ್ತಿದ್ದಾರೆ. ಇವ್ರ ಫ್ರೆಂಡ್ಸ್ಗಳ್ದು ಕೂಡ ಫೋನ್ ಟ್ರ್ಯಾಕ್ಸ್ ಮಾಡಿಸ್ತಿದ್ದಾರೆ. ಫ್ಯಾಮಿಲಿ ಫುಲ್ ಮೊಬೈಲ್ ಟ್ರ್ಯಾಕ್ಸ್ ಆಗಿದ್ದಾವೆ. ಒಂದೇ ಜಾತಿ ಒಂದೇ ಗ್ರಾಮ ಇದ್ರೂ ತೊಂದ್ರೆ. ಮಗಳು ಮಿಸ್ಸಿಂಗ್ ದೂರನ್ನ ನೀಡಿದ ಕೃಪಾ ತಂದೆ. ಕೃಪಾ ಮತ್ತು ಧರಣೇಶ್ ಒಂದೇ ಗ್ರಾಮ ಒಂದೇ ಜಾತಿಯವರು. ಇಬ್ಬರ ಕಣ್ಣು ಸೇರಿವೆ. ಅದ್ಯಾವಾಗ ಒಂದಾಗಿ ಇಬ್ಬರ ಹೃದಯಗಳು ಹತ್ತಿರವಾದವೋ ಗೊತ್ತೇ ಆಗ್ಲಿಲ್ಲ ನೋಡಿ. ನೋಡುತ್ತಲೇ ಇಬ್ಬರ ನಡುವೆ ಲವ್ ಚಿಗುರಿತು. ಇದೀಗ ಮದುವೆ ಆದವರ ವಿರುದ್ಧ ಪೋಷಕರ ವಿರೋಧ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಇಬ್ಬರನ್ನ ಜೀವಂತ ಸಮಾಧಿ ಮಾಡುವ ಮಾತುಗಳನ್ನ ಆಡ್ತಿದ್ದಾರಂತೆ. ಈಗಾಗಲೇ ಬೆಂಗಳೂರಿನ ಪಿಣ್ಯ ಪೊಲೀಸ್ ಠಾಣೆಯಲ್ಲಿ ಮಗಳು ಮಿಸ್ಸಿಂಗ್ ಎಂದು ಕೃಪಾ ತಂದೆ ದೂರನ್ನ ನೀಡಿದ್ದಾರೆ. ಆದ್ರೆ ನಾವು ಎಲ್ಲೂ ಓಡಿ ಹೋಗಿಲ್ಲ, ಇಲ್ಲೇ ಇದೀವಿ ಅಂತಾರೆ ಈ ಪ್ರೇಮಿಗಳು. SP ಕಂಪ್ಲೇಂಟ್ ಆಗಿದೆ. ಅವರು ಹೇಳಿದ್ದಾರೆ, ಇವಾಗ ಫೋನ್ ಮಾಡಿದ್ದಾರೆ, ನಾಳೆ ಮಾತಾಡೋಣ ಅಂತ ಹೇಳಿದ್ದಾರೆ. ಎಲ್ಲ ಸರಿ ಆಗ್ತಿದೆ. ನಾವು ತುಮಕೂರಿಗೆ ಹೋಗೋಕ್ಕಾಗಲ್ಲ, ನಮಗೆ ಥ್ರೆಟ್ ಇರೋದ್ರಿಂದ ನೀವೇ ಸೆಕ್ಯೂರಾಗಿ ಕರ್ಕೊಂಡು ಹೋಗಿ ಅಂತಂದು, ಇಲ್ಲ ಪೇರೆಂಟ್ಸ್ನೇ ಇಲ್ಲಿ ಕರೆಸ್ತೀವಿ ಅಂತ ಹೇಳಿದ್ದಾರೆ. 2 ಫ್ಯಾಮಿಲಿನ ಇಲ್ಲಿಗೆ ಕರೆಸಿ ಇಲ್ಲೇ ಮಾತಾಡೋಣ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈ ಲವ್ ಬರ್ಡ್ಸ್ ಮೈಸೂರಿನ SP ಕಚೇರಿ ಮುಂದೆ ಬಂದಿದ್ದಾರೆ. SP ಎದುರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮನ್ನ ದೂರ ಮಾಡುವ ಪ್ರಯತ್ನ ನಡೆಯುತ್ತಿದೆ, ನೀವೇ ನಮಗೆ ಕಾಪಾಡಿ ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಈ ಪ್ರೇಮಿಗಳ ಸಪೋರ್ಟ್ಗೆ SP ಅವರು ನಿಲ್ತಾರಾ? ಪೋಷಕರಿಗೆ ಬುದ್ಧಿವಾದ ಹೇಳಿ ನವಜೋಡಿಗಳಿಗೆ ಆಶೀರ್ವಾದ ಮಾಡುವಂತೆ ಮಾಡ್ತಾರಾ? ಇದೆಲ್ಲದಕ್ಕೂ ಕಾಲವೇ ಉತ್ತರ ನೀಡಬೇಕು. ಬಿಗ್ TV ಕರ್ನಾಟಕ, ಮೈಸೂರು. ಬಿಗ್ TV ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.